ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗಾದ ರಂಗೋಲಿ ಚಾನಲು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಏನಪ್ಪ ಇದು ಇವತ್ತು ಚಾಕ್ ಪೀಸು ಮತ್ತು ಸ್ಕೇಲ್ ಹಿಡ್ಕೊಂಡು ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ರಂಗೋಲಿಲೂ ಕೂಡ ಇದನ್ನು ಬಿಡ್ಬೋದು, ಆದರೆ ನಾನು ಸ್ಕೇಲ್ ಮತ್ತು ಚಾಕ್ ಪೀಸ್ನ ಯೂಸ್ ಮಾಡಿದ್ದೀನಿ. ಏನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪೂರ್ತಿಯಾಗಿ ವಿಡಿಯೋನ ನೋಡಿ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ಸಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇದು ನನ್ನ ಒಂದು ರಂಗೋಲಿ ಕಂಟೆಂಟ್ ಆಗಿದೆ. ಜೊತೆಗೆ ರಂಗೋಲಿ ಜೊತೆಗೆ ಇನ್ನೊಂದು ಕಂಟೆಂಟ್ ಕೂಡ ಇದ್ದೇ ಇರುತ್ತೆ. ಸ್ಟೋರಿ ಆಗಿರ್ಬೋದು, ಮೋಟಿವೇಶನ್ ಮಾತಾಗಿರ್ಬೋದು, ಈ ರೀತಿ ಇರುತ್ತೆ. ಸೊ 2 ಕಂಟೆಂಟ್ನ ಒಂದೇ ಚಾನಲಲ್ಲಿ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಈಗ ನಾನು 9ರಿಂದ 5 ಚುಕ್ಕಿನ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಮುಂಚೆ 9ರಿಂದ 5 ಚುಕ್ಕಿನ ಇಟ್ಕೊಳ್ಳಿ. ಫಸ್ಟು 9 ಚುಕ್ಕಿನ ಇಟ್ಕೊಂಡು ಮಿಡಲಲ್ಲಿ 5 ಚುಕ್ಕಿನ ಇಟ್ಕೊಳ್ಳಿ. ನಂತರ ರಂಗೋಲಿನ ಶುರು ಮಾಡಿ. ಸ್ಕೇಲ್ ಇಲ್ದಲೇನೂ ಕೂಡ ನಾವು ರಂಗೋಲಿಲೇ ಡೈರೆಕ್ಟ್ ಕೂಡ ಹಾಕ್ಬೋದು. ಯಾರೆಲ್ಲ ಬಿಗಿನರ್ಸು ಈ ರಂಗೋಲಿನ ಕಲಿತಾ ಇದ್ದೀರೋ ಅವ್ರಿಗೆ ಈಸಿ ಆಗಲಿ ಅಂದ್ಬಿಟ್ಟು ಸ್ಕೇಲಲ್ಲಿ ತೋರಿಸಿದ್ದೀನಿ ಅಷ್ಟೇ. ಈ ರಂಗೋಲಿನ ಮನೆ ಬಾಗಿಲಿಗೂ ಹಾಕ್ಕೊಬೋದು. ಅದಕ್ಕಿಂತ ನೀವು ಯಾವುದಾದ್ರೂ ಒಂದು ರಂಗೋಲಿ ಕಾಂಪಿಟೇಷನ್ಗೆ ಅಥವಾ ಯಾವುದಾದ್ರೂ ಎಕ್ಸಿಬಿಷನಲ್ಲಿ ರಂಗೋಲಿ ಅಂದರೆ ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಈ ಥರ ಪ್ರೋಗ್ರಾಮ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದು 3D ರಂಗೋಲಿ ಕೂಡ ಆಗಿದೆ. ಫಸ್ಟ್ ಟೈಮ್ ಒಂದು ಸಣ್ಣ ಪ್ರಯತ್ನ. ಬಟ್ಟು ಇದು 3D ಆಗಿ ಬಂದಿದೆಯೋ ಇಲ್ವೋ ಅಂತ ನೀವು ಕಮೆಂಟ್ಸ್ ಮುಖಾಂತರ ನಂಗೆ ತಿಳಿಸ್ಬೇಕು. ಹೈಲೈಟ್ ಅಂದರೆ ಈಗ ಹೇಗೆ ನಾನು ಸ್ಕೆಚ್ ಪೆನ್ ಅಲ್ಲ ಚಾಕ್ ಪೀಸಲ್ಲಿ ನಾನು ಬಿಡಿಸ್ತಾ ಇದ್ದೀನಲ್ಲ, ಅದನ್ನು ವೈಟ್ ರಂಗೋಲಿ ಕೊಟ್ಬಿಟ್ಟೆ. ಸೊ ಕೊಡಬಾರ್ದಿತ್ತು, ಕೊಟ್ಟಿಲ್ಲ ಅಂದರೆ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಮತ್ತೆ ಮತ್ತೆ ಹಡಿಸೋದು ಎಷ್ಟು ಕಲರ್ ಹಾಕಿದ್ರೇ ಸರಿಗಿರ್ತಿತ್ತು. ಬಟ್ ನಾನೇನು ಮಾಡಿಬಿಟ್ಟೆ, ಅದಕ್ಕೆ ಹೈಲೈಟ್ ಕಾಣಲಿ ಅಂದ್ಬಿಟ್ಟು ವೈಟ್ ರಂಗೋಲಿನ ಕೊಟ್ಬಿಟ್ಟೆ. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಮತ್ತೆ ಹಡ್ಸೋದು ಬೇಡ ಅನ್ನೋ ಒಂದು ರೀಸನ್ಗೆ ನಾನು ಹಾಗೆ ಬಿಟ್ಟೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಈಗ ನೋಡಿ ರಂಗೋಲಿ ಫಿನಿಶ್ ಆಯಿತು. ರಂಗೋಲಿ ಫಿನಿಶ್ ಆದಮೇಲೆ ಇಲ್ಲಿ ನಾನು 3 ಕಲರ್ನ ತೊಗೊಂಡಿದ್ದೀನಿ, ಡಾರ್ಕ್ ಕಲರು. ನೀವು ಕೂಡ ಯಾವುದಾದ್ರೂ ಡಾರ್ಕ್ ಕಲರ್ನ ತೊಗೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನಂದು ಒಂದು ಕಲರು ತುಂಬ ಪಿಂಕ್, ಲೈಟ್ ಪಿಂಕ್ ಅನಿಸ್ಬಿಡ್ತು. ಸೊ ಆದರೆ ತೊಗೊಂಬಿಟ್ಟಿದ್ನಲ್ಲ, ಇನ್ನೇನು ಮಾಡೋದು ಅಂತ ಸುಮ್ಮನಾದರೆ. ಬಟ್ ತುಂಬ ಚೆನ್ನಾಗಂತೂ ಬಂದಿತ್ತು ಅಂತಲೇ ಹೇಳ್ಬೋದು. ನೋಡಿ, ಈಗ ನಾನು ಯಾವ ರೀತಿ ಬಿಡಿಸಿದ್ನೋ ಆ ರೀತಿ ಬಿಡಿಸ್ಕೊಂಡು ಕಲರ್ನ ಹಾಕ್ತಾ ಹೋದರೆ ಆವಾಗ ನಿಮಗೆ 3D ರಂಗೋಲಿ ಥರನೇ ಕಾಣಿಸುತ್ತೆ ಇದು ಅಂತ ಹೇಳ್ತಾ. ಆದರೆ ಯಾವುದೇ ಒಂದು ವಿಡಿಯೋನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದೀನಿ ಅಂದರೆ ಪೂರ್ತಿಯಾಗಿ ನೋಡಿ. ಅದರಲ್ಲಿ ಏನಾದರೂ ಒಂದು ವಿಷಯ ಇರುತ್ತೆ ಅಥವಾ ಒಂದು ಮಾಹಿತಿ ಇದ್ದೇ ಇರುತ್ತೆ. ಸುಮ್ಮನೆ ಏನೋ ನೋಡಬೇಕು ಅಂದ್ಬಿಟ್ಟು ಕಾಟಾಚಾರಕ್ಕಂತೂ ಪ್ಲೀಸ್ ನೋಡಬೇಡಿ. ಯಾಕೆ ಅಂದರೆ ಒಂದು ವಿಡಿಯೋ ಮಾಡೋದ್ರಲ್ಲಿ ತುಂಬಾ ಒಂದು ರಿಸ್ಕ್ ಇದೆ ಅಂತಲೇ ಹೇಳ್ಬೋದು. ನನ್ನದೇ ಒಂದು ಚಾನಲ್ ಅಂತ ಅಲ್ಲ, ಯಾವುದೇ ಒಂದು ಚಾನಲ್ನ ನೀವು ಮಾಡಿದ್ದೀರಾ ಅಂದರೆ ವಿಡಿಯೋ ಮಾಡಿದ್ದಾರೆ ಅಂದರೆ ಅದು ಎಫರ್ಟು ಅಷ್ಟೇ ಇರುತ್ತೆ. ಯಾಕಂದರೆ ವಿಡಿಯೋ ಮಾಡೋದು ಅಂತ ಬಂದಮೇಲೆ ವಿಡಿಯೋನ ಎಡಿಟ್ ಮಾಡೋದು ಒಂಥರ, ಅದನ್ನು ಅಪ್ಲೋಡ್ ಮಾಡೋದು ಒಂಥರ, ಆಮೇಲೆ ಅದಕ್ಕೆ ಒಂದು ಥಂಬ್ನೇಲ್ ರೆಡಿ ಮಾಡಬೇಕು, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು. ಎಷ್ಟು ಶ್ರಮ ಇರುತ್ತೆ ಅಂದರೆ ಅದು ಯೂಟ್ಯೂಬ್ ಮಾಡಿದವ್ರಿಗೆ ಗೊತ್ತು ಆ ಶ್ರಮ ಏನು ಅಂತ. ಹಂಗೆ ಅಂದ್ಬಿಟ್ಟು ನೀವು ಎಲ್ಲರ ವಿಡಿಯೋನೂ ಒಂಥರ, ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಅದನ್ನಾದರೂ ಪೂರ್ತಿಯಾಗಿ ನೋಡಿ. ಎಲ್ಲರದು ನೋಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ಇವಾಗ ಒಂದು ಚಾನಲ್ನ ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅದನ್ನು ಪೂರ್ತಿಯಾಗಾದರೂ ನೋಡಿಬಿಟ್ಟು ಒಂದು ರಿಲೇಟೆಡ್ ಕಮೆಂಟ್ಸ್ನ ಹಾಕಿ. ರಂಗೋಲಿ ಪೂರ್ತಿಯಾಗಿ ಬಿಡಿಸಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. 3D ರಂಗೋಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಇದಕ್ಕೆ ವೈಟು ಒಂದು ಬ್ಯಾಕ್ಗ್ರೌಂಡನ್ನ ಕೊಡಬಾರ್ದಿತ್ತು, ವೈಟು ಹೈಲೈಟ್ನ. ಸೊ ಕೊಟ್ಬಿಟ್ಟಿದೆ. ನೆಕ್ಸ್ಟ್ ಟೈಮಿಂದ ನೋಡೋಣ, ಬೇರೆ ಒಂದು ಪ್ರಯತ್ನದಲ್ಲಿ ಒಂದು ಮಾಡ್ತೀನಿ. ಫಸ್ಟು ಇದು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಕ್ಬೋದು. ನೋಡಿ, 3 ಬಾಕ್ಸು ಕಾಣಿಸುತ್ತೆ ಸಪ್ರೇಟಾಗಿ. ಅಂದರೆ ಕಲರ್ ಕಾಂಬಿನೇಷನ್ ಸ್ವಲ್ಪ ಡಾರ್ಕ್ ಆಗಿರಬೇಕು. ಆಮೇಲೆ 3 ಬಾಕ್ಸ್ಗೂ ಬೇರೆ ಬೇರೆ ಕಲರ್ ಇದ್ದರೆ ಆವಾಗ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬಂತು. ನನಗಂತೂ ಇಷ್ಟನೇ ಆಯಿತು ತುಂಬಾ. ಮತ್ತು ಇದ್ರ ಜೊತೆಗೆ ಏನು ಹೇಳಬೇಕು ಅಂತ ಹೊರಟಿದ್ದೀನಿ ಅಂತಂದರೆ, ನಾಳೆ ಇಷ್ಟು ದಿನ ನನ್ನ ರಂಗೋಲಿನ ನೋಡಿದ ರೀತಿಯೇ ಬೇರೆ, ನಾಳೆ ಇನ್ನು ಮುಂದೆ ನೋಡುವ ರಂಗೋಲಿಗಳು ಬೇರೆ ರೀತಿ ಇರುತ್ತೆ. ಸೊ ಏನದು ಅಂತ ತಿಳಿಬೇಕು ಅಂದರೆ ನಿಮಗೂ ಕ್ಯೂರಿಯಾಸಿಟಿ ಇದೆ ಅಂತ ಅಂದರೆ ಅದನ್ನು ನಾಳೆ ಒಂದು ವಿಡಿಯೋದಲ್ಲಿ ನೋಡಿ, ಒಂದು ಸಣ್ಣ ಪ್ರಯತ್ನ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಿನ ನಾವು ಹೇಗೆ ಮಾಡಿದ್ರೂ ಅದರಲ್ಲಿ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಸೊ ಅದಕ್ಕೆ ಇನ್ನು ಮುಂದೆ ಬೇರೆ
ಬೇರೆ ಸ್ಟೈಲಲ್ಲಿ ಬೇರೆ ರೀತಿಯಲ್ಲಿ ತೋರಿಸೋಕ್ಕೆ ಒಂದು ಪ್ರಯತ್ನ ಅಷ್ಟೇ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಆಗಿದ್ದೀರಾ ಅಥವಾ ಇನ್ನು ಮುಂದೆ ನನ್ನ ರಂಗೋಲಿ ಬಗ್ಗೆ ಏನಾದರೂ ನೀವು ತಿಳ್ಕೊಬೇಕು ಅಥವಾ ಈ ಕಂಟೆಂಟು ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಭಾವಿಸಿದ್ದೀನಿ. ಯಾಕಂದರೆ ಏನೂ ಇಲ್ದಲೇ ಏನಿಲ್ಲ, ರಂಗೋಲಿ ತುಂಬ ವಿಷಯಗಳಿದೆ. ರಂಗೋಲಿ ಒಂದು ಕಂಟೆಂಟ್ ಅಂತಲೇ ಎಲ್ಲರೂ ಪರಿಗಣಿಸಿ. ಯಾಕೆ ಅಂತ ಅಂದರೆ ರಂಗೋಲಿಯಲ್ಲಿ ತಿಳ್ಕೊಳ್ಬೇಕಾಗಿರೋದು ತುಂಬಾ ಇದೆ, ಅದರಿಂದ ಆಗುವ ಪ್ರಯತ್ನಗಳು ಕೂಡ ತುಂಬಾ ಇದೆ. ಸೊ ಹೊಸ ರೀತಿಯಲ್ಲಿ ಒಂದು ಒಂದು ಏನು ಒಂದು ವಿಡಿಯೋನ ತರಬೇಕು ಅಂತ ಇದ್ದೀನಿ. ಸೊ ನಾಳೆಯಿಂದನೇ ಶುರುವಾಗ್ತಿದೆ. ಸೊ ಅದಕ್ಕೆಲ್ಲ ನಿಮ್ಮ ಬೆಂಬಲ ಬೇಕು ಅಂತ ಹೇಳ್ತಾ, ಏನು ಅಂತ ತಿಳ್ಕೊಬೇಕು ಅಂದರೆ ನಾಳೆ ವಿಡಿಯೋನ ತಪ್ಪದೆ ಮಿಸ್ ಮಾಡದೆ ನೋಡಿ ಅಂತ ಕೇಳ್ತೀನಿ. ಸೊ ಆವಾಗ ಗೊತ್ತಾಗುತ್ತೆ ಏನು ಚೇಂಜಸ್ ಆಗಿರ್ಬೋದು, ಏನಾಗಿದೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ, ಇವತ್ತಿನ ವಿಡಿಯೋನ ಇಲ್ಲಿಗೆ ಅಂದರೆ ರಂಗೋಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇವತ್ತಿನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಹೊಸ ರೀತಿಯಲ್ಲಿ ಒಂದು ಹೊಸದಾಗಿ ಬರುವಂತಹ ಒಂದು ಪ್ರಯತ್ನ ನಾಳೆ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.